ವಿಶೇಷ ರೀತಿಯಲ್ಲಿ ಕೇವಲ ಜನಸಾಮಾನ್ಯರು, ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಮಾತ್ರ ಅಲ್ಲ, ಇವತ್ತು ನೇಕಾರರು ಮತ್ತು ಕಾರ್ಮಿಕರು ಅಂದರೆ ವಿಶೇಷ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಕೋರಿಸಬೇಕು ಅಂತ ಹೇಳಿ ಅಲ್ಲಿ ಬೇಕಾದಂಥ ತಯಾರಿಗಳಾಗಿದೆ. ಅದರಲ್ಲಿ ಆಟೋ ಚಾಲಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ. ಸೊ ಇದೇ ರೀತಿ ನೇಕಾರರು ಮತ್ತು ಕಾರ್ಮಿಕರಿಂದ ಸ್ವಾಗತವನ್ನು ಕೋರಿಸೋದಕ್ಕೆ ತಯಾರಿಗಳಾಗಿದೆ. ಅಂದರೆ ವಿಶೇಷವಾದಂಥ ವ್ಯಕ್ತಿ ನರೇಂದ್ರ ಮೋದಿ ಅವರು. ಅವರಿಗೆ ವಿಶೇಷ ವ್ಯಕ್ತಿಗಳಿಂದ ಒಂದು ಅದ್ಧೂರಿ ಸ್ವಾಗತವನ್ನು ಕೋರೋದಕ್ಕೆ, ಜೊತೆಗೆ ಮಹಿಳೆಯರು ಪೇಟ ತೊಟ್ಟು ಪೂರ್ಣಕುಂಭ ಸ್ವಾಗತವನ್ನು ಕೋರೋದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡು ಕಾಯ್ತಾ ಇದ್ದಾರೆ. ಅವರು ಯಾವಾಗ ಮಾಲಿನಿ ಸಿಟಿ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ, ಆ ಸಮಾವೇಶದ ಹತ್ರ ಬರ್ತಾರೆ, ಆಗ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಲಾಗುತ್ತೆ. ಈಗ ನೋಡಿ, ಅಂದರೆ ಎಲ್ಲೆಲ್ಲ ರೋಡ್ ಶೋ ಸಾಗಿ ಬಂತಲ್ಲ, ಚೆನ್ನಮ್ಮ ವೃತ್ತದಿಂದ ಹಿಡಿದು ಅಲ್ಲಿಂದಾನೂ ಅಷ್ಟೇ ಜನ ಪುಷ್ಪ ಮಳೆಯನ್ನು ಗೈತಾ ಇದ್ದಾರೆ ನರೇಂದ್ರ ಮೋದಿ ಅವರು ಸಾಗಿ ಬಂದಂಥ ದಾರಿಯಲ್ಲಿ. ಮತ್ತು ಸಂಪೂರ್ಣವಾಗಿ ಬೆಳಗಾವಿ ನಗರ ಕೇಸರಿಮಯ ಆಗಿದೆ. ಈ ಮುಖಾಂತರ ನರೇಂದ್ರ ಮೋದಿಯವರು ಬೆಳಗಾವಿ ಭಾಗದಲ್ಲಿ ಮತ ಬೇಟೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನರೇಂದ್ರ ಮೋದಿಯವರು ಈ ರೋಡ್ ಶೋನಲ್ಲಿ ಪಾಲ್ಗೊಂಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲೂ ಬೆಳಗಾವಿ ಭಾಗದಲ್ಲಿ ಈಗ ಮುಳುಗ್ತಾ ಇರೋದು, ಎಸ್ಪೆಷಲಿ ರೋಡ್ ಶೋ ಸಾಗಿ ಬಂತಲ್ಲ, ಸಾಗ್ತಾ ಇದೆಯಲ್ಲ, ಆ ದಾರಿಯುದ್ದಕ್ಕೂ ಮೋದಿ 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 ಅನ್ನೋ ಜೈಕಾರ ಘೋಷಣೆಗಳು. ಕುಂದಾನಗರಿ ಸಂಪೂರ್ಣವಾಗಿ ಕೇಸರಿಮಯ ಆಗೋದ್ರ ಜೊತೆಗೆ ಮೋದಿ ಮೇನಿಯಾ ಅಲ್ಲಿ ಆವರಿಸ್ಬಿಟ್ಟಿದೆ. ಮತ್ತೆ ಕಲೆ ಸಂಸ್ಕೃತಿಯ ಅನಾವರಣ ಗಮನಿಸ್ತಾ ಇದ್ದೀವಿ. ತಮ್ಮ ಹತ್ರ ಹೇಗೆ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಕೋರೋದಕ್ಕೆ ಸಾಧ್ಯ, ಆ ಎಲ್ಲ ಪ್ರಯತ್ನಗಳನ್ನ ಅಲ್ಲಿನ ಸ್ಥಳೀಯ ಕಲಾವಿದರು ಮಾಡ್ತಾ ಇದ್ದಾರೆ. ಇವ್ರನ್ನ ಯಾರು ದುಡ್ಡು ಕೊಟ್ಟು ಕರೆಸಿಲ್ಲ. ಅಂದರೆ ಈ ರಸ್ತೆಯ ಇಕ್ಕೆಲಗಳಲ್ಲಿ ಯಾರೆಲ್ಲ ನಿಂತಿದ್ದಾರೆ, ಸ್ವಾಗತವನ್ನು ಕೋರ್ತಾ ಇದ್ದಾರೆ, ಅಥವಾ ತಮ್ಮ ಅಭಿಮಾನದ ಪ್ರದರ್ಶನ, ಕಲೆಯ ಪ್ರದರ್ಶನ, ನಮ್ಮ ಸಂಸ್ಕೃತಿ ಅನಾವರಣ ಏನಾಗ್ತಿದೆ, ಅದು ಕೇವಲ ನರೇಂದ್ರ ಮೋದಿ ಮೇಲಿನ ಅಭಿಮಾನಕ್ಕೋಸ್ಕರ. ಅವ್ರು ಬಂದಾಗ ಕಲೆಯ ಮುಖಾಂತರ ತಮ್ಮ ಅಭಿಮಾನ ತೋರಿಸೋಣ ಅಂತ ಕೆಲವರಲ್ಲಿ ಬಂದಿದ್ದಾರೆ. ಕೆಲವರು ನೃತ್ಯ ಮಾಡ್ತಾ ಇದ್ದಾರೆ, ಕೆಲವರು ಡೊಳ್ಳು ಬಾರಿಸ್ತಾ ಇದ್ದಾರೆ. ತಮ್ಮ ಕಲೆಯ ಪ್ರದರ್ಶನವನ್ನು ನರೇಂದ್ರ ಮೋದಿ ಅವರು ಬಂದಾಗ ಮಾಡಬೇಕು ಅಂತೇಳಿ, ಆ ಮುಖಾಂತರ ಒಂದು ಸಲ ಅವರು ನಮ್ಮನ್ನು ನೋಡಿದ್ರೆ ಸಾಕಪ್ಪ, ಅದೇ ಒಂದು ಸಾರ್ಥಕ ಭಾವನೆ ಅಂತಾನೂ ಕೂಡ ಅಲ್ಲಿ ಅಭಿಮಾನಿಗಳು ನೆರೆದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಬೆಳಗಾವಿಯಲ್ಲಿ ಮೋದಿ ಪವರ್ ಶೋ ಒಂದು ಕಡೆ ಆಗ್ತಿದ್ರೆ ರೋಡ್ ಶೋ ಮುಖೇನ, ಇನ್ನೊಂದು ಕಡೆ ಮೋದಿ 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 ಅನ್ನೋ ಜೈಕಾರ ಬೆಳಗಾವಿ ನಗರದಾದ್ಯಂತ ಕೇಳಿ ಬರ್ತಾ ಇದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನರೇಂದ್ರ ಮೋದಿ ಅವರು ರೋಡ್ ಶೋನಲ್ಲಿ ಪಾಲ್ಗೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ನಿಧಾನವಾಗಿ ರೋಡ್ ಶೋನಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡಿದ್ದಾರೆ. ತಮ್ಮನ್ನು ನೋಡೋಕೆ ಬಂದಂತ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ನಿರಾಸೆ ಆಗಬಾರದು ಅಂತ ಹೇಳಿ ನಿಧಾನವಾಗಿ ರೋಡ್ ಶೋನಲ್ಲಿ ಸಾಗಿ ಬರ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಬೆಳಗಾವಿ ಭಾಗದಲ್ಲೂ ಕೂಡ
ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನರೇಂದ್ರ ಮೋದಿ ಅವರು ಇವತ್ತು ಚಾಲನೆಯನ್ನು ಕೊಡ್ತಾರೆ, ಲೋಕಾರ್ಪಣೆಯನ್ನು ಮಾಡ್ತಾರೆ. ಇನ್ನು ಬೃಹತ್ ರೋಡ್ ಶೋನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಹೂಗಳನ್ನು ಹಾಕ್ತಾ ಇದ್ದಾರೆ, ಅಂದರೆ ಪುಷ್ಪ ಮಳೆಯನ್ನು ಗೈತಾ ಇದ್ದಾರೆ ಸಾರ್ವಜನಿಕರು, ಅಭಿಮಾನಿಗಳು ದಾರಿಯುದ್ದಕ್ಕೂ. ಆಗ್ಲಿಂದ ನಾವು ನೋಡ್ತಾ ಇದ್ದೀವಿ, ಯಾವಾಗಿಂದ ಚೆನ್ನಮ್ಮ ವೃತ್ತದಿಂದ ಈ ರೋಡ್ ಶೋ ಆರಂಭ ಆಯ್ತಲ್ಲ ಆಗ್ನಿಂದಲೂ ಕೂಡ ದಾರಿಯುದ್ದಕ್ಕೂ ಜನ ಕಿಕ್ಕಿರಿದು ನಿಂತಿದ್ದಾರೆ. ಅಂದರೆ ರಸ್ತೆಯ ಇಕ್ಕೆಲಗಳಲ್ಲಿ, ಜೊತೆಗೆ ಹೂವಿನ ಮಳೆಯನ್ನು ಸುರಿಸ್ತಲೇ ಇದ್ದಾರೆ. ಅದೊಂಥರ ನಾನ್ ಸ್ಟಾಪ್, ಅದಕ್ಕೆ ವಿರಾಮನೇ ಕೊಟ್ಟಿಲ್ಲ. ಆಗ್ಲಿಂದಲೂ ಕೂಡ ಹೂವಿನ ಮಳೆಯನ್ನು ಸುರಿಸ್ತಲೇ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲಿ ನೋಡಿದ್ರೂ ಬೆಳಗಾವಿ ನಗರದಾದ್ಯಂತ ಕಾಣಿಸ್ತಾ ಇರೋದು ಜನಸಾಗರ ಜನಸಾಗರ. ರಸ್ತೆಯುದ್ದಕ್ಕೂ ರಸ್ತೆಯ ಇಕ್ಕೆಲಗಳಲ್ಲಿ ಜನ. ಬರೀ ರಸ್ತೆಯ ಇಕ್ಕೆಲಗಳಲ್ಲಿ ಮಾತ್ರ ಅಲ್ಲ, ಕೆಲವರೆಲ್ಲ ಕಟ್ಟಡ ಏರಿ ಅತಿ ಎತ್ತರದ ಬಿಲ್ಡಿಂಗ್ ಎಲ್ಲಿದೆ, ನಾವೆಲ್ಲಿ ನಿಂತ್ಕೊಂಡ್ರೆ ನರೇಂದ್ರ ಮೋದಿ ಅವರನ್ನು ಕರೆಕ್ಟಾಗಿ ನೋಡ್ಬೋದು, ಒಂದು ಫ್ರೇಮ್ ಕೂಡ ಕಣ್ಣಲ್ಲಿ ಮಿಸ್ ಆಗಬಾರ್ದು ಅಥವಾ ಮೊಬೈಲಲ್ಲೂ ಮಿಸ್ ಆಗಬಾರ್ದು. ಸೊ ಆ ಥರ ನಮಗೆ ಡಿಸ್ಟರ್ಬೆನ್ಸ್ ಇಲ್ಲದೆ, ಅಡಚಣೆ ಇಲ್ಲದೆ ನರೇಂದ್ರ ಮೋದಿ ಅವರನ್ನು ನಾವು ಕಣ್ ತುಂಬಿಕೊಳ್ಬೇಕು. ಮೊಬೈಲಲ್ಲೂ ಕೂಡ ಅವರನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗಬೇಕು. ಆ ಒಂದು ಮೆಮೊರಿ ಅಲ್ವಾ ಅದು, ನರೇಂದ್ರ ಮೋದಿ ಅವರನ್ನು ನಾವು ನೋಡಿದ್ದೀವಿ ಅಂಥೇಳಿ. ಸೊ ಹಾಗಾಗಿ ಜನ ಅಲ್ಲಿ ನಾ ಮುಂದು ತಾ ಮುಂದು ಅಂಥೇಳಿ ವಿಡಿಯೋ ಮಾಡೋದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಅಲ್ಲಿ ಕೈ ಬೀಸ್ತಿರೋದು, ಜಯಘೋಷಗಳನ್ನು ಮೊಳಗಿಸ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟು 10.7 ಕಿಲೋಮೀಟರ್ನಷ್ಟು ದೂರ ರೋಡ್ ಶೋನಲ್ಲಿ ನರೇಂದ್ರ ಮೋದಿ ಅವರು ಸಾಗಿ ಬರ್ತಾ ಇದ್ದಾರೆ. ಇನ್ನು ಎಲ್ಲ ಕಡೆ ಕೇಸರಿ, ಅಂದರೆ ಬಿಜೆಪಿಯ ಬಾವುಟ ಇರ್ಬೋದು, ಕೇಸರಿ ಪೇಟ ಇರ್ಬೋದು, ಬಿಜೆಪಿಯ ಟೋಪಿಗಳನ್ನು ಹಾಕೊಂಡಿದ್ದಾರೆ, ಕೆಲವರು ಶಾಲುಗಳನ್ನು ಧರಿಸ್ಕೊಂಡು ಬಂದಿದ್ದಾರೆ. ಕಾರ್ಯಕರ್ತರಲ್ಲಿ ಮೋದಿ ಅವರನ್ನು ನೋಡ್ತಾ ಇದ್ದಂತೆ ಉತ್ಸಾಹ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಬೆಳಗ್ಗೆಯಿಂದ ಅದು ಎಷ್ಟೇ ಸುಸ್ತಾಗಿರಲಿ, ದಣಿವಿರಲಿ, ನರೇಂದ್ರ ಮೋದಿ ಅವರನ್ನು ನೋಡ್ತಾ ಇದ್ದಂತೆ ಆ ದಣಿವೆಲ್ಲ ಆ ಕ್ಷಣಕ್ಕೆ ಮಾಯ ಆಯಿತು. ಆ ಉತ್ಸಾಹ ಜಾಸ್ತಿ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ಅಂದರೆ ಲೋಕಾರ್ಪಣೆಯನ್ನು ಮಾಡೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಸೂಕ್ತ ಭದ್ರತೆಯನ್ನು ಪೊಲೀಸರು ಒದಗಿಸಿಕೊಟ್ಟಿದ್ದಾರೆ. ನಾನು ಆಗಲೂ ಹೇಳ್ತಾ ಇದ್ದೆ, ಹುಬ್ಬಳ್ಳಿಯಲ್ಲಿ ರೀಸೆಂಟಾಗಿ ಅವರು ಸುಮಾರು 10 ಕಿಲೋಮೀಟರ್ ದೂರ ಇದೇ ಥರ ರೋಡ್ ಶೋ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಬಾಲಕ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ರಲ್ಲ ಜನಸ್ತೋಮ, ಅಲ್ಲಿಂದ ಅಚಾನಕ್ಕಾಗಿ ತೂರ್ಕೊಂಡು ಬಂದು ಒಂದು ಅಭಿಮಾನವನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಹಾರ ಹಾಕೋಕೆ ಬಂದಿದ್ದ. ಬಟ್ ನರೇಂದ್ರ ಮೋದಿ ಅವರು ಆತನ ನಿರಾಸೆ ಮಾಡಲಿಲ್ಲ, ತಮ್ಮ ಕೈಯಿಂದ ಆ ಹೂವಿನ ಹಾರವನ್ನು ಇಸ್ಕೊಂಡಿದ್ರು. ಆದರೆ ಭದ್ರತೆ ಲೋಪದ ಬಗ್ಗೆ ಬಹಳಷ್ಟು ಚರ್ಚೆ ಆಗಿತ್ತು. ಕೆಲವರು ಅಭಿಮಾನವನ್ನು ತೋರಿಸ್ಬೇಕು, ಅಲ್ಲಿ ಅಭಿಮಾನ ಮೆರಿಬೇಕು ಅಂತ ಬಂದಿರ್ತಾರೆ. ಆದರೆ ಅತಿರೇಕದ ಅಭಿಮಾನವನ್ನು ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಇಲ್ಲ ಭದ್ರತೆ ದೃಷ್ಟಿಯಿಂದ. ಹಾಗಾಗಿ ಈ ಸಲ ಯಾವುದೇ ರೀತಿಯಲ್ಲೂ ಅಂತಹ ಘಟನೆಗಳು ರಿಪೀಟ್ ಆಗಬಾರ್ದು, ಮರುಕಳಿಸಬಾರ್ದು ಅಂತ ಹೇಳಿ ಅಲ್ಲಿ ಅಗತ್ಯ ಭದ್ರತೆಯನ್ನು ಕಲ್ಪಿಸಿರೋದನ್ನು ಗಮನಿಸ್ತಾ ಇದ್ದೀವಿ. SPG ಜೊತೆಗೆ ರಾಜ್ಯ ಪೊಲೀಸರು ಸುಮಾರು 3,000 ಪೊಲೀಸರನ್ನು ಇವತ್ತಿನ ನರೇಂದ್ರ ಮೋದಿ ಅವರ ರೋಡ್ ಶೋ ಮತ್ತು ಸಮಾವೇಶ ನಡೆಯುವಂಥ ಜಾಗಕ್ಕೆ ನಿಯೋಜನೆಯನ್ನು ಮಾಡಲಾಗಿದೆ. ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ. ಹದ್ದಿನ ಕಣ್ಣನ್ನು ಪೊಲೀಸರು ಇಟ್ಟಿದ್ದಾರೆ. ಇನ್ನು ಆಗಲೇ ನಾನು ಹೇಳ್ತಾ ಇದ್ದೆ, ಭರ್ಜರಿಯಾಗಿ ಸ್ವಾಗತಕ್ಕೂ ಕೂಡ ತಯಾರಿಗಳಾಗಿದೆ. ಕೇಸರಿ ಸೀರೆ ಉಟ್ಟು ತಲೆ ಮೇಲೆ ಕುಂಭವನ್ನು ಹೊತ್ತಿದ್ದಾರೆ ನೂರಾರು ಮಹಿಳೆಯರು. ಅದರಲ್ಲಿ ಜಾನಪದ ಕಲಾ ತಂಡಗಳು ಕೂಡ ಇವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಬೃಹತ್ ಸಮಾವೇಶ ಜರುಗುವಂಥ ಹಿನ್ನೆಲೆಯಲ್ಲಿ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ವಿಶೇಷ ರೀತಿಯಲ್ಲಿ, ಅಂದರೆ ನರೇಂದ್ರ ಮೋದಿಯವರು ಒಬ್ಬ ವಿಶೇಷ ವ್ಯಕ್ತಿ, ಅವರು ಬಂದಾಗ ಆ ಪ್ರಾದೇಶಿಕತೆಗೆ ತಕ್ಕಂತೆ ವಿಶೇಷ ರೀತಿಯಲ್ಲಿ ಅವರಿಗೆ ಅಭಿಮಾನವನ್ನು ತೋರಿಸಬೇಕು. ಆ ಪ್ರಾದೇಶಿಕ ಕಲೆ ಸಂಸ್ಕೃತಿಗಳ ಅನಾವರಣ ಆಗಬೇಕು, ವೇಷಭೂಷಣಗಳ ಪ್ರದರ್ಶನ ಅಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಿ ಹೋದರೂ ನರೇಂದ್ರ ಮೋದಿ ಅವ್ರಿಗೆ ಬೇಕಾದಂಥ ತಯಾರಿಗಳಾಗಿರುತ್ತೆ, ಇಲ್ಲ ಅಂತಲ್ಲ. ಈ ಸಲ ಬೆಳಗಾವಿಗೆ ಬಂದಂಥ ಟೈಮ್ನಲ್ಲಿ ಅವರಿಗೆ ಪೂರ್ಣ ಕುಂಭದ ಸ್ವಾಗತದ ಜೊತೆಗೆ ವಿಶೇಷ ವ್ಯಕ್ತಿ ಬಂದಾಗ ವಿಶೇಷ ವ್ಯಕ್ತಿಗಳಿಂದಲೇ ಸ್ವಾಗತವನ್ನು ಕೋರಿಸಬೇಕು ಅಂತ ಹೇಳಿ ನೇಕಾರರು ಹಾಗೆಯೇ ಕಾರ್ಮಿಕರಿಂದ ಸ್ವಾಗತವನ್ನು ಕೋರಿಸೋದಕ್ಕೆ ಬೇಕಾದಂಥ ತಯಾರಿಗಳು ಆಗಿದೆ. ಇನ್ನು ಎಲೆಕ್ಷನ್ ಅಂತ ಬಂದಾಗ ಎಲೆಕ್ಷನ್ ದೃಷ್ಟಿಯಿಂದ ನಾವು ನೋಡೋದಾದ್ರೆ, ಶಿವಮೊಗ್ಗದಲ್ಲಿ ನೂತನ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದಾಗ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳಿದ್ರು. ಕನ್ನಡದಲ್ಲೇ ಅಫ್ಕೋರ್ಸ್ ಬೆಳಗಾವಿ ಭಾಗದಲ್ಲೂ ಭಾಷಣ ಆರಂಭ ಮಾಡ್ತಾರೆ, ಇಲ್ಲ ಅಂತಲ್ಲ. ಅಂದರೆ ಅಭಿವೃದ್ಧಿ ಪಥದ ಬಗ್ಗೆ